ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ತುಂಬ ದಿನ ಅಂದರೆ ತುಂಬಾ ದಿನ ಆಯಿತು, 1-2 ವರ್ಷ ಆಯಿತು ಅಂದ್ಕೊಳ್ತೀನಿ. ವ್ಲಾಗ್ಸ್ನ ನಾನು ಸರಿಯಾಗಿ ಮಾಡಿರಲಿಲ್ಲ. ನಮ್ಮ ಲಕ್ಕಿದು ವ್ಲಾಗ್ಸ್ನ ಮಾತ್ರ ಶೇರ್ ಮಾಡ್ತಾ ಇದ್ದೆ. ಸೊ ಈಗ ಅಂದ್ಕೊಳ್ತಾ ಇದ್ದೀನಿ ಫುಲ್ ಸ್ಟಾರ್ಟ್ ಮಾಡಬೇಕು ಅಂತ. ಹಾಗೆ ಮುಂದೆ ಹೋಗ್ತಾ ಹೇಳ್ತೀನಿ ಯಾಕೆ ವ್ಲಾಗ್ ಎಲ್ಲ ಸ್ಟಾಪ್ ಆಗಿತ್ತು ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಈ ವ್ಲಾಗಲ್ಲೆಲ್ಲ ಬೇರೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಎಲ್ಲ ವೆಜಿಟೇಬಲ್ಸ್ನ ನಾನು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತಾ ಇದ್ದೆ. ಸೊ ಮಧ್ಯಾಹ್ನ ಟೈಮ್ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೆ. ಸೊಪ್ಪುಗಳು ಮತ್ತು ಬೀಟ್ರೂಟ್ನ ಆ ಥರ ಕಟ್ ಮಾಡಿ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಜ್ಯೂಸ್ ಮಾಡೋದಕ್ಕೆ, ಜ್ಯೂಸರಲ್ಲಿ ಜ್ಯೂಸ್ ಮಾಡೋದಕ್ಕೆ ಆ ಸೈಜಲ್ಲೇ ಇರಬೇಕು. ಅದಕ್ಕೇ ಆ ಥರ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಮಾಡಿಕೊಂಡ್ರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತೀನಿ. ಜ್ಯೂಸರ್ದೇ ಸಪ್ರೇಟ್ ಜಾರ್ ಇದೆ. ಸಾಲಿಡ್ ಜ್ಯೂಸ್ ಬೇಕು ನಮಗೆ, ನೀರು ಹಾಕ್ತೇನೆ ಪೂರ್ತಿ ವೆಜಿಟೇಬಲ್ ರಸ ಬೇಕು ಗಟ್ಟಿಯಾಗಿರೋದು ಅಂತ ಹೇಳಿದರೆ ಆ ಥರ ಜ್ಯೂಸರಲ್ಲಿ ಮಾಡ್ಕೊಳ್ತೇನೆ. ಅದಕ್ಕೆ ಅದನ್ನ ಕಟ್ ಮಾಡ್ಕೊಂಡಿದ್ದೆ. ಹಾಗೆ ಆಮ್ಲ ಮತ್ತು ಬೀಟ್ರೂಟ್ ಎರಡು ಸೇರಿಸಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮ್ಲ ಮತ್ತು ಮೆಂತ್ಯ ಸೊಪ್ಪನ್ನು ಸೇರಿಸಿ ಜ್ಯೂಸ್ ಮಾಡೋದ್ರಿಂದನೂ ಟೇಸ್ಟ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಷ್ಟೊಂದು ವ್ಲಾಗ್ಸಲ್ಲಿ ನಾನು ಜ್ಯೂಸನ್ನ ಎಲ್ಲ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವಾಗ ಮತ್ತೆ ಬರೋ ವ್ಲಾಗ್ಸಲ್ಲಿ ಕೂಡ ಶೇರ್ ಮಾಡ್ಕೊಳ್ತೀನಿ. ಅದನ್ನೆಲ್ಲ ಎತ್ತಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ. ಅದನ್ನು ಶೂಟ್ ಮಾಡ್ಕೊಂಡಿದ್ದ ಕ್ಲಿಪ್ಪು ಡಿಲೀಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇದರಲ್ಲಿ ಆ್ಯಡ್ ಮಾಡಿಲ್ಲ. ಅದಾದಮೇಲೆ ಇದು ನೋಡಿ ಮ್ಯಾಟ್ ತೊಗೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ. 280 ರುಪೀಸ್ ಅನಿಸುತ್ತೆ. ಈ ಥರ ಕಿಚನ್ಗೆ ಹಾಕ್ಕೊಳ್ಳೋದಕ್ಕೆ ಅಂತ ಪೂರ್ತಿಯಾಗಿ ಕಿಚನ್ ತುಂಬ ಹಾಕೋ ಥರ. ಅಥವಾ ಇದನ್ನು ನಾವು ಸೋಫಾ ಎಲ್ಲ ಹಾಕ್ಕೊಂಡಿದ್ರೆ ಸೋಫಾ ಕೆಳಗಡೆ ಎಲ್ಲ ಹಾಕ್ಬೋದು, ಎಂಟ್ರೆನ್ಸ್ಗೆ ಹಾಕ್ಬೋದು. ತುಂಬ ದೊಡ್ಡದಾಗಿ ನಮ್ಮ ಲಕ್ಕಿ ನೋಡಿ ಯಾರಿಗೂ ಕೂಗ್ಕೊಂಡು ನಿಂತ್ಕೊಂಡಿದ್ದಾಳೆ. ಕಾಂಪೌಂಡ್ ಹತ್ರ ಮನೆ ಸುತ್ತಲೂ ಯಾರೂ ಬರಬಾರ್ದು, ಎಲ್ಲ ಜಾಗ ಅವಳದೇ. ಹೊಸಬ್ರು ಯಾರೇ ಬಂದರೂ ಸಾಕು ಆ ಥರ ಕೂಗ್ತಾಳೆ. ಬೇರೆ ಡಾಗ್ಸ್ ಬರಬಾರ್ದು, ಮನುಷ್ಯರು ಬರಬಾರ್ದು, ಎಲ್ಲ ಅವಳದೇ ಜಾಗ ಅದು, ಆ ಥರ ಅಂದ್ಕೊಂಬಿಟ್ಟಿದ್ದಾಳೆ. ಆಮೇಲೆ ಇದು ಟ್ರೈನಲ್ಲಿ ನೋಡಿ, ಈ ಪಿಂಕ್ ಕಲರ್ ಬ್ಲ್ಯಾಂಕೆಟ್ ಏನಿದೆ ಅಲ್ವಾ, ಇದನ್ನು ಟ್ರೈನಲ್ಲಿನೇ ಅವರೇ ಕೊಟ್ಟಿರ್ತಾರೆ. ಆಮೇಲೆ ಈ ವೈಟ್ ಕಲರು ಬೆಡ್ಶೀಟು ಮತ್ತು ಒಂದು ಬ್ಲ್ಯಾಂಕೆಟ್ ವೈಟದೇ ಕೊಟ್ಟಿರ್ತಾರೆ. 2 ವೈಟ್ ಕಲರ್ ಬೆಡ್ಶೀಟ್ ಇರುತ್ತೆ, ಒಂದು ದಪ್ಪವಾಗಿರೋಂಥ ಬ್ಲ್ಯಾಂಕೆಟ್ ಇರುತ್ತೆ ಹೊತ್ಕೊಳ್ಳೋದಕ್ಕೆ. ಇದು AC ರೂಮ್ ಆಯಿತಾ. ಆಮೇಲೆ ನೋಡಿ 4 ಸೀಟ್ ಇದೆ, ಮೇಲೆ ಕೆಳಗೆ. ಮತ್ತು ಈ ಸೈಡು ನಾನು ಕೂತ್ಕೊಂಡಿದ್ದ ಜಾಗದಲ್ಲಿ ಮೇಲೆ ಕೂತ್ಕೊಂಡಿದ್ದೀನಿ ಮತ್ತು ಕೆಳಗೆ ನನ್ನ ಅಪೋಸಿಟ್ನು ಮೇಲೆ ಕೆಳಗೆ 4 ಸೀಟದು. ಇದಕ್ಕೆ ಕ್ಯಾಬಿನ್ ಅಂತ ಹೇಳ್ತಾರೆ. ನಾನು ಬುಕ್ ಮಾಡಿದ್ದು ಕೂಪೆ ಅಂತ ಬುಕ್ ಮಾಡಿದ್ದೆ. ಅದರಲ್ಲಿ ಇಬ್ಬರು ಮಾತ್ರ ಹೋಗ್ಬೋದು. ಸಪ್ರೇಟಾಗಿ ನಾವು ಅಮ್ಮ ಜೊತೆ ಹೋಗೋದಿದ್ರೆ, ತಮ್ಮ ಜೊತೆ ಆದರೆ ಇಬ್ಬರೇ ಹೋಗ್ತಾ ಇದ್ದಾಗ ಕೂಪೆ ಮಾಡಬೇಕು. ನಾನು ಕೂಪೆನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಪ್ರೈವಸಿ ಇರುತ್ತೆ ಅಂದ್ಬಿಟ್ಟು. ಆದರೆ ಏನಾಯಿತು ಗೊತ್ತಾ, ಲಾಸ್ಟ್ ಮೂಮೆಂಟ್ ಇನ್ನೇನು ಜರ್ನಿ ಇವತ್ತು ಸ್ಟಾರ್ಟ್ ಮಾಡಬೇಕು ನೈಟು, ಅವತ್ತು ಮಾರ್ನಿಂಗೇ ನಮಗೆ ಮೆಸೇಜ್ ಬರುತ್ತೆ ಯಾವುದನ್ನು ಅವರು ಅಲಾಟ್ ಮಾಡಿದ್ದಾರೆ ಅಂತ. ನಾವು ಚೂಸ್ ಮಾಡುವಾಗ ಕೂಪೆ ಅಂತ ಮಾಡಿರ್ತೀವಿ, ಬಟ್ ಅವ್ರು ಕೊಟ್ಟಾಗ ಏನು ಮಾಡಿದ್ದಾರೆ, ಕೂಪೆ ಇರಲಿಲ್ಲ, ಬುಕ್ ಫುಲ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಕ್ಯಾಬಿನಲ್ಲಿ ಹಾಕಿಬಿಟ್ಟಿದ್ದಾರೆ. ಕ್ಯಾಬಿನಲ್ಲಿ ಏನಾಗುತ್ತೆ ಅಂದರೆ 4 ಸೀಟ್ ಇರುತ್ತೆ, ಬಟ್ ಬೇರೆ ಫ್ಯಾಮ್ಲಿ ಇನ್ನು ಇಬ್ಬರು ಬೇರೆ ಫ್ಯಾಮ್ಲಿ ಇರ್ತಾರೆ. ಸೊ ನಮಗೆ ಏನೂ ಪ್ರೈವಸಿ ಇರಲ್ಲ, ಮಾತಾಡೋದಕ್ಕೆ ಆಗಲ್ಲ. ಮತ್ತು ಸೀಟ್ ಬೇರೆ ಮೇಲೆ ಕೊಟ್ಬಿಟ್ರೆ ಮುಗ್ದೇ ಹೋಯ್ತು, ಗುಹೆಯಲ್ಲಿ ಹಾಕ್ದಂಗೆ ಆಗುತ್ತೆ. ಮೇಲ್ಗಡೆ ಸೀಟ್ ಕೊಟ್ಟಿದ್ದಾರೆ, ಗುಹೆಯಲ್ಲಿ ಹಾಕ್ದಂಗಾಯಿತು. ಕೆಳಗಡೆ ಇನ್ನು ಇಬ್ಬರು ಫ್ಯಾಮ್ಲಿ ಇದ್ದರು, ಮೇಲ್ಗಡೆ ನಾವಿದ್ವಿ. ಅದಾದಮೇಲೆ ಕಂಫರ್ಟ್ ಇರಲ್ಲ ಸ್ವಲ್ಪನೂ, ಏನು ತಿನ್ನಬೇಕಂದ್ರೂ ಕಂಫರ್ಟ್ ಇರಲ್ಲ. ಬೇರೆ ಫ್ಯಾಮ್ಲಿ ಪಕ್ಕದಲ್ಲೇ ಇದ್ಬಿಡುತ್ತಲ್ವಾ, ಮಾತಾಡೋದಕ್ಕಂತೂ ಆಗಲ್ಲ. ಸೊ ಕೂಪೆ ಆದರೆ ನಮಗೇನಾದರೂ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೋಬೇಕಂದ್ರೆ ಆಯಿತು, ಮತ್ತು ಏನಕ್ಕಾದರೂ ಕಂಫರ್ಟ್ ಇರುತ್ತೆ. ನಾನು ಕೂಪೆನೇ ಮಾಡಿದ್ದೆ. ಫುಲ್ಲು ಎಷ್ಟು ಎಕ್ಸೈಟ್ ಆಗಿದ್ನಿ ಅಂದರೆ ಕೂಪೆ ಬುಕ್ ಮಾಡಿದ್ದೀನಿ. ಅದು 2 ಮಂತ್ಸ್ ಅಡ್ವಾನ್ಸ್ ಮಾಡಿದ್ದೆ. ಎಲ್ಲಿಂದ ಇರುತ್ತೆ ಅಂದರೆ ಬ್ಯಾಂಗ್ಳೂರಿಂದ ಹತ್ಕೊಳ್ಬೇಕು, ಬಟ್ ನಾನು ಮಾಡಿದ್ದು ಮೈಸೂರಿಂದನೇ ಬುಕ್ ಮಾಡಿದ್ದೆ. ಸೊ ಅಂದರೆ ಫೇಲ್ ಆಗಲ್ಲ, ಅದು ನಮ್ಗೆ ಕೂಪೆನೇ ಸಿಕ್ಬಿಡುತ್ತೆ ಅಂತ. ಆದರೂ ಕೂಡ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಾನು ಬುಕ್ ಮಾಡಿದ್ದೆ, ಆದರೂ ಕೂಡ ಏನಾಯಿತು, ಫೇಲ್ ಆಯಿತು. ನಮಗೆ ಕೂಪೆ ಬದಲಿ ಅವರು ಕ್ಯಾಬಿನಲ್ಲಿ ಹಾಕಿಬಿಟ್ರು. ಎಷ್ಟು ಡಿಸಪಾಯಿಂಟ್ ಆಯಿತು ಅಂದರೆ, ಇಡೀ 2 ದಿನ 3 ದಿನ ಜರ್ನಿ ಇತ್ತು, ಫುಲ್ಲು ಬೇಜಾರಾಗೋಯಿತು. 3 ದಿನವೂ ಬೇರೆ ಫ್ಯಾಮ್ಲಿ ಇತ್ತು ಅಲ್ಲಿ ಕೆಳಗೆ. ಓನ್ಲಿ ಲಾಸ್ಟ್ ಇನ್ನೇನು ನಾನು ಡೆಸ್ಟಿನೇಷನ್ ರೀಚ್ ಆಗಬೇಕು, ಆವಾಗ ಒಂದು 2 ಅವರ್ ಇದ್ದಾಗ ಅವರೆಲ್ಲ ಹೋಗ್ಬಿಟ್ರು.
ಸೊ ಆವಾಗ 1 ಅವರ್ 2 ಅವರ್ ಅಲ್ಲ 1 ಅವರ್ ಇದ್ದಾಗ ಮಾತ್ರ ಖಾಲಿ ಆಯಿತು. ಆವಾಗ ಖಾಲಿ ಆದರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಬೇಜಾರಾಗೋಯಿತು ನನಗೆ. ಲೈಫಲ್ಲೇ ಟ್ರೈನ್ ಬೇಡ, ಅದು ಬೇರೆ 3 ಡೇಸ್ ಜರ್ನಿ ನಂದು. ಸಖತ್ತಾಗಿ ಬೇಜಾರಾಗೋಯಿತು. ಕೂಪೇನೂ ಬೇಡ, ಕ್ಯಾಬಿನೂ ಬೇಡ ಇನ್ಮೇಲಿಂದ ಅಂತ. ಬರುವಾಗ ಫ್ಲೈಟಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಸೊ ಫ್ಲೈಟಲ್ಲಿ ಬಂದೆ ಬರುವಾಗ. ಹೋಗುವಾಗ ಟ್ರೈನ್, ಅದೇ ಡಿಸಪಾಯಿಂಟೆಡ್ ಜರ್ನಿ. ಏನು ತಿನ್ನೋದಕ್ಕೂ ಮನಸ್ಸಾಗಿಲ್ಲ. ಅಂದರೆ ಬೇರೆದವ್ರು ಇರ್ತಾರೆ ಮತ್ತು ಡಿಸ್ಟರ್ಬ್ ಆಗಿಬಿಡುತ್ತೆ ನಾವೇನಾದರೂ ಸೌಂಡ್ ಮಾಡಿದರೆ. ಅವ್ರು ನೋಡಿದರೆ ಬರೀ ಮಲ್ಕೊಂಡೇ ಇರ್ತಾಯಿದ್ರು ಆಯಿತಾ. ಮತ್ತು ಫುಲ್ ಡಿಸ್ಟರ್ಬೇ ಆಗಿಬಿಡುತ್ತೆ ಅಲ್ವಾ. ನಾವು ತಿಂತಾಯಿದ್ರು ಮತ್ತು ಸ್ಮೆಲ್ ಬಂದಂಗೆ ಅನಿಸುತ್ತೆ ಕೆಲವೊಬ್ಬರಿಗೆ. ಆಮೇಲೆ ಇನ್ನೇನು ಅದೇ ಮಾತಾಡೋದಕ್ಕಾಗಲ್ಲ. ಮತ್ತೇನು ವಿಡಿಯೋಸ್ ನೋಡಬೇಕು ಅಂದರೆ ಕಂಟಿನ್ಯೂಸ್ ಇಯರ್ಫೋನ್ ಬ್ಲೂಟೂತೇ ಯೂಸ್ ಮಾಡಬೇಕು, ಹಾಗೆ ನೋಡೋದಕ್ಕಾಗಲ್ಲ. ಸೊ ಅಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಯಾವಾಗ ನಾವು ಅಂದ್ಕೊಂಡಿದ್ದು ಬುಕ್ ಆಗಿಲ್ಲ ಅಂತ ಅಂದರೆ. ಅದಾದಮೇಲೆ ರಿಟರ್ನ್ ಬರುವಾಗ ಲಕ್ಕೀಲಿ ನಾನು ಫ್ಲೈಟ್ನೇ ಬುಕ್ ಮಾಡ್ಕೊಂಡಿದ್ದೆ. ಸೊ ಫ್ಲೈಟಲ್ಲಿ ಬರುವಾಗ ನೋಡಿ, ಇದು ಮೇಲೆ ಹೋಗ್ತಾ ಇತ್ತು, ಜಸ್ಟ್ ಮೇಲೆ ಎಲ್ಲ ಹೋಗ್ತಾ ಇರುವಾಗ ಯಾವ ಥರ ಕಾಣಿಸ್ತಿದೆ ಅಂತ ಅದೆಲ್ಲ ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಹೋಗುವಾಗ ಅಲ್ಲ, ಐ ಥಿಂಕ್ ಕೆಳಗೆ ಇಳಿಯುವಾಗ. ಇದು ಮೇಲೆ ಹತ್ತಿದ್ದು ಸ್ಟಾರ್ಟಿಂಗಲ್ಲೇ ಇತ್ತು. ಇದು ಡೆಸ್ಟಿನೇಷನ್ ರೀಚ್ ಆಗುವಾಗ ಕೆಳಗಡೆ ಇಳಿಬೇಕಲ್ವಾ, ಆವಾಗ ನೋಡಿ ಸ್ಟಾರ್ಟಿಂಗ್ ಎಷ್ಟು ಕ್ಲೌಡ್ ಇತ್ತು, ಏನೂ ಗೊತ್ತಾಗ್ತಿರ್ಲಿಲ್ಲ. ಸಮುದ್ರದ ಥರ, ಸಮುದ್ರ ಹೆಂಗೆ ದೂರಿಂದ ಪ್ಲೇನಾಗಿ ಕಾಣಿಸುತ್ತೆ, ಆಕಾಶ ಸಮುದ್ರ ಕೂಡಿದಾಗೆ ಆ ಥರ ಇತ್ತು. ಅದು ಕೆಳಗೆ ಇಳಿತಾ ಎಲ್ಲ ಕ್ಲಿಯರ್ ಆಗುತ್ತೆ ನೋಡಿ, ಕೆಳಗಡೆ ಇಳಿಯುವಾಗ ಯಾವ ಥರ ಇರುತ್ತೆ ಅಂತ. ಅದಾದಮೇಲೆ ಇದು ಯಾವ ಪ್ಲೇಸು ಏನು ಅಂತ ನಾನು ಹೇಳಲ್ಲ, ಏನಕ್ಕಂದರೆ ಮತ್ತು ಅದಕ್ಕೇನಾದರೂ ಗೈಡ್ಲೈನ್ಸ್, ರೂಲ್ಸ್, ರೆಗ್ಯುಲೇಷನ್ಸ್ ಇತ್ತು ಅಂದರೆ ಹೇಳಬಾರ್ದು ಅಂತ, ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ನಾನು ಯಾವುದೂ ಡೆಸ್ಟಿನೇಷನ್ನ ಇದರಲ್ಲಿ ಅಂದರೆ ಈ ಲೊಕೇಶನ್ನ ನಾನು ಮೆನ್ಷನ್ ಮಾಡ್ತಾಯಿಲ್ಲ. ನೋಡಿ ಅಲ್ಲೆಲ್ಲ ಎಷ್ಟು ಫ್ಲೈಟ್ಸ್ ನಿಂತ್ಕೊಂಡಿದೆ, ಒಂಥರ ಬಸ್ಗಳು ನಿಂತ್ಕೊಂಡಿರುತ್ತಲ್ಲ ಬಸ್ ಸ್ಟ್ಯಾಂಡಲ್ಲಿ, ಆ ಥರ ಸಿಕ್ಕಾಪಟ್ಟೆ ಫ್ಲೈಟ್ಸ್ ಇತ್ತು. ಆಮೇಲೆ ಅದೆಲ್ಲ ಎಲ್ಲೆಲ್ಲಿಗೆ ಹೋಗಬೇಕಿರುತ್ತೆ ಅದರ ಜಾಗಕ್ಕೆ ಅವೆಲ್ಲ ಫ್ಲೈಟ್ಸು ಬಸ್ ಥರನೇ ಓಡ್ಕೊಂಡು ಹೋಗ್ತಾ ಇರುತ್ತೆ. ಸೇಮ್ ಬಸ್ ಸ್ಟ್ಯಾಂಡ್ ಥರ ಅನ್ನಿಸ್ತಾ ಇತ್ತು, ಅಷ್ಟೊಂದು ಫ್ಲೈಟ್ಸ್ ಇತ್ತು. ಫ್ಲೈಟಿಂದ ಇಳಿದ್ಮೇಲೆ ನಮಗೆ ಅದು ಎಷ್ಟು ಒಂದು 2 ಮೀಟರ್ ಡಿಸ್ಟೆನ್ಸ್, 2 ಮೀಟರ್ ಅಲ್ಲಲ್ಲ 2 ಕಿಲೋಮೀಟರು 2 ಕಿಲೋಮೀಟರು ನಮಗೆ ದೂರ ಇರುತ್ತೆ ಹೊರಗೆ ಹೋಗೋಕ್ಕೆ. ಏರ್ಪೋರ್ಟಿಂದ ಇಳಿದ ತಕ್ಷಣ ಏರ್ಪೋರ್ಟ್ ಒಳಗಡೆ ಹೋಗೋದಕ್ಕೆ. ಸೊ ಬಸ್ ಇರುತ್ತೆ, ಅದರದ್ದೇ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಅಲ್ಲೊಂದು ಪಾಪು ಕೂತ್ಕೊಂಡಿತ್ತಲ್ವ, ಅದು ಫ್ಲೈಟಲ್ಲಿ ನನ್ನ ಹಿಂದಿನ ಸೀಟಲ್ಲೇ ಕೂತ್ಕೊಂಡಿತ್ತು. ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ ಆಯಿತಾ. ಫುಲ್ ಕೈ ಹಾಕೋದು, ಈ ಥರ ನೋಡೋದು, ಮಾತಾಡ್ಸೋದು ಎಲ್ಲ ಮಾಡ್ತಾಯಿತ್ತು. ಕನ್ನಡ ಬರ್ತಾ ಇರಲಿಲ್ಲ ಅವ್ರ ಫ್ಯಾಮ್ಲಿಗೆ, ಬಟ್ ಅದು ತುಂಬ ಕ್ಯೂಟಾಗಿ ಬರೀ ನನ್ನ ಹತ್ರ ಬಂದು ಹೀಗೆ ಬಾಗೋದು, ಟಚ್ ಮಾಡಿ ನೋಡೋದು ಮಾಡ್ತಾಯಿತ್ತು. ಅದಾದಮೇಲೆ ಇದು ನೋಡಿ, ದೋಸೆ ಮಾಡೋದಕ್ಕೆ ರೇಷನ್ ಅಕ್ಕಿಯನ್ನು ಮತ್ತು ಉದ್ದಿನಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ. ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, 1 ಗ್ಲಾಸು. ರೇಷನ್ ಅಕ್ಕಿ ಎಷ್ಟಿತ್ತು ಅಂದರೆ 6 ಗ್ಲಾಸ್ ತೊಗೊಂಡಿದ್ದೆ. ಅದಕ್ಕೆ ಹಸಿ ಕೊಬ್ಬರಿಯನ್ನು 2 ಭಾಗ ಆಗುತ್ತಲ್ವ ಕಾಯಿ ಒಡೆದಾಗ, 1 ಭಾಗ ಪೂರ್ತಿಯಾಗಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ದೋಸೆಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅಕ್ಕಿ, ಉದ್ದಿನಬೇಳೆ, ಕೊಬ್ಬರಿ ಮಿಕ್ಸಿ ಮಾಡಿ ಅದನ್ನು 8 ತಾಸು ರಾತ್ರಿ ಪೂರ್ತಿ ಫರ್ಮೆಂಟೇಷನ್ ಆಗೋದಕ್ಕೆ, ಹುಳಿ ಬರೋದಕ್ಕೆ ಬಿಟ್ಟಿದ್ದೀನಿ. ಇದ್ರದ್ದು ಕಂಪ್ಲೀಟಾಗಿ ರೆಸಿಪಿನ ನಾನು ಬೇರೆ ಚಾನಲಲ್ಲಿ ಹಾಕಿದ್ದೀನಿ, ಅದನ್ನು ನಿಮ್ಮ ಜೊತೆ ಲಿಂಕ್ ಶೇರ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ನೈಟ್ ಅಡುಗೆಗೆ ಚೌಳಿಕಾಯಿ ಪಲ್ಯ ಮಾಡ್ಕೋಬೇಕು ಅಂತ ಇತ್ತು. ಅದನ್ನು ಸೋಸ್ಕೊಳ್ತಾ ಇದ್ದೆ. ನಮ್ಮ ಲಕ್ಕಿ ನೋಡಿ ಏನೇನೆಲ್ಲ ತಿಂತಾಳೆ ನೋಡಿ. ನಾನು ಇವಳಿಗೆ ಲಕ್ಕಿ ಅಂತ, ಡಾಗ್ ಅಂತ ಹೇಳಲ್ಲ, ಕುರಿಮರಿ ಅಂತ ಅಂತಿರ್ತೀನಿ ಅವಳಿಗೆ ಯಾವಾಗಲಾದರೂ. ಕುರಿಮರಿ ಥರ ಇದೆಯಾ ನೀನು ಲಕ್ಕಿ ಅಂತ. ಏನಕ್ಕಂದರೆ ಇಂಥದ್ದು ತಿನ್ನಲ್ಲ ಅಂತ ಹೇಳೋಕ್ಕಾಗಲ್ಲ, ಪ್ರತಿಯೊಂದು ವೆಜಿಟೇಬಲ್ಸ್ನೂ ತಿನ್ನುತ್ತೆ ನಮ್ಮ ಲಕ್ಕಿ. ಡಾಗ್ ಫುಡ್ ಏನಿರುತ್ತೆ ಅದನ್ನು ಬಿಟ್ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಫುಡ್ಡು ತಿನ್ನುತ್ತೆ. ಡಾಗ್ ಫುಡ್ ಅಂತ ಪಾಕೆಟ್ ಫುಡ್ ಬರುತ್ತೆ ಅಲ್ವಾ, ಅದನ್ನು ಇಷ್ಟಪಡಲ್ಲ. ನಮ್ಮ ಪೆಡಿಗ್ರಿ, ರಾಯಲ್ ಕೆನಿನ್ ಅದು ಯಾವುದೂ ಇಷ್ಟ ಆಗಲ್ಲ ನಮ್ಮ ಲಕ್ಕಿಗೆ. ಈ ಥರ ಮನುಷ್ಯರು ತಿನ್ನೋಂಥದ್ದು ನಾವೆಲ್ಲ ಏನು ತಿಂತೀವಿ ಅದು ಇಷ್ಟ ಆಗುತ್ತೆ. ಹಸಿ ವೆಜಿಟೇಬಲ್ಸ್ ತುಂಬ ಇಷ್ಟ ಆಗುತ್ತೆ. ನೋಡಿ ಯಾವ ಥರ ಚೌಳಿಕಾಯಿ ತಿಂತಾ ಇದ್ದಾಳೆ ಅಂತ. ಅದಾದಮೇಲೆ ನೈಟ್ ಅಡುಗೆಗೆ ಸಿಂಪಲ್ಲಾಗಿ ನೆವನಕ್ಕಿಯಿಂದ ರೈಸ್ ಮಾಡ್ಕೊಳ್ತಾ ಇದ್ದೆ. ಪೂರ್ತಿಯಾಗಿ ನೆವನಕ್ಕಿಯನ್ನೇ ಬಳಸ್ಕೊಂಡು ಅನ್ನ ಮಾಡ್ತಾಯಿದ್ದೀನಿ. ಒಂದೊಂದು ಸರಿ ನೆವನಕ್ಕಿ ಪ್ಲಸ್ ಅಕ್ಕಿ ಬರುತ್ತೆ, ನಾರ್ಮಲ್ ಅಕ್ಕಿ, ಅದು 2 ಸೇರಿಸಿ ಮಾಡ್ಬೋದು.
ನೆವಣಕ್ಕಿಯನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ನಾವು ಮಾಡ್ಕೊಳ್ಬೋದು. ಇಲ್ಲಾಂದರೆ ಸಮಯ ಇರಲಿಲ್ಲ ಅಂದರೆ ಹಾಗೇ ಸರಿಯಾಗಿ ಅದನ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡ್ಕೊಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈ ಥರ ಉದುರು ಮಾಡ್ಕೊಬೋದು, ಇಲ್ಲ ಸ್ವಲ್ಪ ಮೆತ್ತಗಾದರೂ ಮಾಡ್ಕೊಬೋದು. ನಾನಿಲ್ಲಿ ಮೀಡಿಯಮ್ ಸ್ವಲ್ಪ ನೆನೆಸಿಟ್ಟು ಮಾಡಿದ್ದೀನಿ. ಉದುರೂ ಆಗಿದೆ ಮತ್ತು ಪ್ರತಿಯೊಂದು ಅಗಳೂ ತುಂಬ ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ಕಾಂಬಿನೇಷನ್ಗೆ ಹೆಸರು ಕಾಳು ಸಾಂಬಾರು ಮಾಡ್ಕೊಂಡಿದ್ದೆ. ಪದೇ ಪದೇ ನಮಗೆ ರೈಸೇ ತಿಂದು ಬೇಜಾರಾಗಿದ್ದರೆ ಮತ್ತು ಅದು ಒಂದು ಶಕ್ತಿ ಕೊಡಲ್ಲ ಅಂತ ಅನ್ನಿಸ್ತಿರುತ್ತೆ ಅಲ್ವಾ, ಆ ಸಮಯಕ್ಕೆ ಈ ಥರ ರೈಸ್ ಐಟಮ್ಮೇ ಬೇಕು ನಮಗೆ ಮತ್ತು ಎನರ್ಜಿನೂ ಕೊಡಬೇಕಂದ್ರೆ ಈ ಥರ ನೆವಣಕ್ಕಿಯಿಂದ ನಾವು ಅನ್ನ ಮಾಡ್ಕೋಬೋದು. ಅದಾದಮೇಲೆ ನೋಡಿ, ಆಮೇಲೆ ಚೌಳಿಕಾಯಿ ಪಲ್ಯ ಕೂಡ ನಾನು ಮಾಡ್ಕೊಂಡಿದ್ದೆ, ಸೋಸ್ಕೊಂಡಿದ್ನಲ್ವ ಅದನ್ನು. ಅದಾದಮೇಲೆ ನೋಡಿ, ಇದು ದೋಸೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಕೋಕೋನಟ್ ದೋಸೆ ಇದು. ಬರೀ ನಾವು ಹಸಿ ಕೊಬ್ಬರಿ ಮತ್ತು ಅಕ್ಕಿಯನ್ನು ಮಿಕ್ಸಿ ಮಾಡಿ ಇಟ್ಕೊಂಡು ರಾತ್ರಿ ದೋಸೆ ಮಾಡ್ಕೋಬೋದು. ಉದ್ದಿನಬೇಳೆ ಇಷ್ಟ ಆಗಲ್ಲ ಅಥವಾ ಉದ್ದಿನಬೇಳೆ ಇಲ್ಲ ಅಂತ ಅಂದಾಗ ನಾವು ಹಾಗೆ ಉದ್ದಿನಬೇಳೆ ಹಾಕ್ದೇ ಮಾಡ್ಬೋದು. ಸೂಪರಾಗಿ ಆಗುತ್ತೆ ಟೇಸ್ಟು. ಮತ್ತು ದೋಸೆ ಕೂಡ ಬ್ರೆಡ್ ಥರ ಸಾಫ್ಟಾಗಿ ಬರುತ್ತೆ. ಟೇಸ್ಟು ಚಿಕ್ಕ ಮಕ್ಕಳಿಗಂತೂ ನೀವು ಹಾಗೆ ತಿನ್ನೋಕೆ ಕೊಟ್ಬಿಡ್ಬೋದು, ಅದಕ್ಕೆ ಚಟ್ನಿ ಪಲ್ಯ ಏನೂ ಇಲ್ಲದೇ ಅಷ್ಟು ಟೇಸ್ಟ್ ಇರುತ್ತೆ. ಇದಕ್ಕೆ ನಾನು ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೆ. ಸೂಪರಾಗಿ ಬಂದಿತ್ತು. ನಿಮಗೆ ಇದ್ರದ್ದು ಡೀಟೇಲಾಗಿ ರೆಸಿಪಿ ಬೇಕು ಅಂತ ಹೇಳಿದರೆ ಹೇಳಿ, ನಾನು ಶೇರ್ ಮಾಡ್ತೀನಿ ಲಿಂಕನ್ನು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೂಪರಾಗಿತ್ತು. ಅದಾದಮೇಲೆ ನೋಡಿ, ನಮ್ಮ ಲಕ್ಕಿಗೂ ಕೂಡ ದೋಸೆ, ಚಪಾತಿ, ರೊಟ್ಟಿ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಶೇಕ್ ಹ್ಯಾಂಡ್ ಕೊಡು ಅಂತ ಹೇಳ್ತಾ ಇದ್ದೆ. ಅರ್ಜೆಂಟ್ ಬೇಕಾಗಿದೆ ಅವಳಿಗೆ. ನೋಡಿ, ಮೇಲೆ ಹತ್ತಾ ಇದ್ದಾಳೆ, ಅಷ್ಟು ಇಷ್ಟ ಆಗ್ಬಿಟ್ಟಿದೆ ದೋಸೆ ಅವಳಿಗೆ. ಶೇಕ್ ಹ್ಯಾಂಡ್ ಕೊಡು ಅಂತ ಹೇಳಿದರೆ, ಈ ಥರ ಏನಾದ್ರು ಫುಡ್ಡು ಇಟ್ಕೊಂಬಿಟ್ಟು ಅವಳಿಗೆ ಶೇಕ್ ಹ್ಯಾಂಡ್ ಕೊಡು ಸಿಟ್ ಅಂತ ಹೇಳಿದರೆ ಪಟ ಅಂತ ಮಾತು ಕೇಳ್ತಾಳೆ ಮಗಳು. ಇಲ್ಲ ಅಂದರೆ ಏನು ಮಾಡ್ತಾಳೆ, ಸುಮ್ಮನೆ ಮುಖ ನೋಡ್ಕೊಂಡು ನಿಂತಿರ್ತಾಳೆ. ಶೇಕ್ ಹ್ಯಾಂಡ್ ಕೊಡಮ್ಮ ಅಂತ ಹೇಳಿದರೆ ಒಂದೊಂದು ಸರಿ ಕೊಡ್ತಾಳೆ, ಒಂದೊಂದು ಸರಿ ಕೊಡಲ್ಲ. ಬಟ್ ನಾವು ಟ್ರೀಟ್ ಇಟ್ಕೊಂಬಿಟ್ಟು ಈ ಥರ ಫುಡ್ ಇಟ್ಕೊಂಬಿಟ್ಟು ಕೊಡು ಅಂದರೆ ನೋಡಿ ಇವಾಗ ಯಾವ ಥರ ಕೊಡ್ತಾಳೆ ಶೇಕ್ ಹ್ಯಾಂಡು. ಎಷ್ಟು ಪಟ್ ಅಂತ ಕೊಡ್ತಾಳೆ ನೋಡಿ. ಈ ಥರ ದೋಸೆ ಕೊಡ್ತೀನಲ್ವ ಈಗ, ಅದಕ್ಕೆ ಶೇಕ್ ಹ್ಯಾಂಡ್ ಕೊಟ್ಟಳು. ಅದಾದಮೇಲೆ ಯಾರೆಲ್ಲ ಇವತ್ತು ಮತ್ತು ಸದ್ಯದಲ್ಲಿ ಬರ್ತ್ಡೇ ಮಾಡ್ಕೊತಾ ಇದ್ದೀರಾ ಅಥವಾ ಏನಾದರೂ ವೆಡ್ಡಿಂಗ್ ಆ್ಯನಿವರ್ಸರಿ ಏನಾದರೂ ಮಾಡ್ಕೊಳ್ತಿದ್ದೀರಾ, ನಿಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತನ ಆಶೀರ್ವಾದ ಇರಲಿ, ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಈ ಲಾಗನ್ನು ನಾನು ಫಿನಿಷ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಿಮ್ಮ ಆಸೆ ಕನಸುಗಳು ಪ್ರತಿಯೊಂದು ಈಡೇರಲಿ ಅಂತ ಹೇಳ್ತಾ, ಆಮೇಲೆ ಸ್ವಲ್ಪ ಕಾಫಿ ಮಾಡ್ಕೊಂಡ್ರಾಯ್ತು. ದೋಸೆ ಎಲ್ಲ ತಿಂದಮೇಲೆ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇತ್ತು. ಅದು ಕಾಫಿ ಪೌಡ್ರ್ ಇರುತ್ತಲ್ವ, ಇನ್ಸ್ಟಂಟ್ ಕಾಫಿ ಗಟ್ಟಿಯಾಗಿ ಹೋಗಿತ್ತು. ಅದಕ್ಕೆ ನಾನು ಏನು ಮಾಡಿದ್ದೀನಿ, ನೀರು ಹಾಕಿ ಕರಗಿಸಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಅದು ತುಂಬ ಗಟ್ಟಿಯಾಗಿ ಹೋಗಿದೆ, ಏನೂ ಸ್ಪೂನಿಂದ ತೆಗಿಯೋಕ್ಕೆ ಆಗಲ್ಲ. ಅದಕ್ಕೆ ಬಿಸಿನೀರು ಹಾಕಿ ಕರಗಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಕೆಡಬಾರ್ದು ಅಂತ. ಅದನ್ನೇ ಡಿಕಾಕ್ಷನ್ನ ಹಾಕ್ಕೊಂಡು ಕಾಫಿ ಮಾಡ್ಕೊತಾ ಇದ್ದೆ. ಸ್ವಲ್ಪ ಕರಗೋದಕ್ಕೆ ಅಂತ ಹಾಲನ್ನು ಹಾಕ್ಕೊಂಡಿದ್ದೀನಿ. ಪೂರ್ತಿ ಹಾಲು ಹಾಕ್ಕೊಂಡು ಕರಗಿಸ್ಕೊಳಕ್ಕೆ ಹೋಗ್ತೀವಲ್ವ, ಕಾಫಿ ಆರಿಬಿಡುತ್ತೆ, ಅಷ್ಟು ಬಿಸಿ ಬಿಸಿ ಇರಲ್ಲ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮೊದಲು ಕರಗಿಸ್ಕೊಂಡೆ, ಆಮೇಲೆ ಜಾಸ್ತಿ ಹಾಲು ಹಾಕ್ಕೊಂಡು ಕಾಫಿಯನ್ನು ಕುಡಿದೆ. ಇಷ್ಟ ಆಗಿತ್ತು ಇವತ್ತಿನ ಲಾಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.